ನನ್ನ ಸೊಸೆ ಜೈ ಏನ್ ಮಾಡ್ತಿರ್ಬೇಕಂತ ಕಾಣನ. ಆ ಅಲ್ಲ, ಮೀನೆಲ್ಲ ತಗೊಂಡ್ಬಂದ್ಬಿಟ್ಟು ಮೀನೆಲ್ಲ ತೊಳೆದೆಲ್ಲ ಕೊಟ್ಟಿದೀನಿ. ಇಲ್ಲ ಬೇಗ ರೆಡಿ ಮಾಡೆ ಮೀನಿನ ಸಾಂಬಾರಿಂದ ಊಟ ಮಾಡ್ಬೇಕು ಅಂತ ಹೇಳಿದೀನಿ. ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡು ತಿಂಡಿಗೆ ತಗೊಂಬಂದ್ ಕೊಡೆ ಅಂತ ಹೇಳಿದ್ರೆ ಇವಳು ಇನ್ನು ಏನ್ ಮಾಡ್ತಿದ್ದಾಳ ಏನಪ್ಪ. ಅಲ್ಲ 8 ಗಂಟೆಗೆ ನಾನು ಮೀನೆಲ್ಲ ತೊಳೆದ್ಬಿಟ್ಟು ಕೊಟ್ಟಿದ್ದು. ನಾನು ನಮ್ಮ ಹುಡುಗ ಇಬ್ರು ಸೇರ್ಕೊಂಡ್ಬಿಟ್ಟು ಈಟತ್ತಾದ್ರೂ ಇನ್ನು ಮೀನಿನ ಸಾಂಬಾರ್ ಮಾಡಿದ್ವಲ್ಲ. ಏನ್ ಮಟನ್ ಕೆಟ್ಟೋಯ್ತಾ ಇವಳು ಬೇಯಿಸ್ಕೊಂಡು ಕುತ್ಕೊಳಕ್ಕೆ ಗಂಟೆ. ಜಯ್ಯೆ ಜಯ್ಯೆ ಇವಳೆ ಏನು ಮಾಡ್ತಿದ್ಯೋ? ಬರ ಇಲ್ಲಿ, ಆಚೆ ಕಡೆ ಬರ ಇಲ್ಲಿ. ಗಂಟೆ ಮಾಡ್ತಾಳೆ. ಒಂದ್ ಕೆಲ್ಸ ಹೇಳಿರೆ ಊಟ ಮಾಡ್ಕೊಂಡು ನಿದ್ದೆ ಮಾಡೋನು ಮಾತ್ರ. ಒಂದೆರಡು ಬೆಡ್ಶೀಟ್ ತೊಟ್ಕೊಂಡು ಆರಾಮಾಗಿ ಗೊರಕೆ ಹೊಡಿತಾ ಚೆನ್ನಾಗಿ ನಿದ್ದೆ ಮಾಡ್ತಾಳೆ ಬೆಳಿಗ್ಗೆಯಿಂದ ಸಂಜೆ ಗಂಟ. ಏನಾದ್ರೂ ತಿಂಡಿ ಮಾಡಿ, ಏನಾದ್ರು ಅಡಿಗೆ ಮಾಡಿ, ಏನಾದ್ರು ಮಾಡ್ಕೊಳೆ ಅಂತ ಹೇಳ್ಬಿಟ್ರೆ ಆಯ್ತು ಅವಳಿಗೆ. ಒಂದ್ ಮಾತಾಡ್ಸಲ್ಲ, ಏನಿಲ್ಲ. ಅಲ್ಲ ಕೆಲಸ ಮಾಡಿಸ್ತಿದಾರೆ ಹಂಗೆ ಹಿಂಗೆ ಅನ್ಕೊಂಡು ಕೋಪ ಮಾಡ್ಕೊಂಡು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಸಿಡಿಬಿಡಿ ಮಾಡ್ಕೊಂಡು ತಿರ್ಗಾಡ್ತಾಳೆ. ಅದೇನ್ ಅಲ್ಲ, ಏನು ನಾನು ಮೊದ್ಲೆಲ್ಲ ಹೊಲದ ಕೆಲಸ ಅಂತೆ, ತೋಟದ ಕೆಲಸ ಅಂತೆ, ಕೂಲಿಗೆ ಹೋಗೋದು, ಮನೆ ಕೆಲಸ ಮಾಡೋದು, ಅಡಿಗೆ ಮಾಡೋದು, ನನ್ನ ಮಕ್ಳುಗಳಿಗೆ ಸ್ಕೂಲಿಗೆ ಕಳ್ಸೋದು, ಒಂದೊಂದೇಡ ಕೆಲಸ ಮಾಡ್ತಿದ್ನ. ಇವರಿಗೆ ಏನಿಲ್ಲ, ಹೊಲದ ಕಡೆನೂ ಹೋಗ್ಬೇಡ್ರಿ, ಒಂದ್ ಕೂಲಿಗೆ ಹೋಗ್ಬೇಡ್ರಿ, ಮಾಮೂಲಿ ಕೆಲಸ ಮಾಡ್ಕೊಂಡು ಮನೇಲಿ ಅಡಿಗೆ ತಿಂಡಿ ನೆಟ್ಟಗ್ ಮಾಡ್ಕೊಂಡು ನೀವು ಒಂದಿಟ್ಟು ನಮಗ್ ನೋಡ್ಕೊಂಡು ಇರಮ್ಮ ಅಂತ ಹೇಳಿದ್ರೆ ಯಾವಾಗ ಕೆಲಸ ಮಾಡಲ್ವಲ್ಲ ಇವಳು ಜಯ್ಯೆ. ಏನ್ ಮಾಡೋದು ಇವಳಿಗೆ? ಮಾಡ್ತೀನಿ ತಡಿ ಇವಳಿಗೆ. ನನ್ ಗಂಡ ಇಲ್ವಲ್ಲ, ನನ್ ಗಂಡ ಹೋದ್ಮೇಲೆ ಎಲ್ಲಾರ್ಗು ದುರಾಂಕಾರ ಜಾಸ್ತಿ ಆಗೋಯ್ತು. ಮೊದ್ಲೆಲ್ಲ ಹೇಳ್ದಂಗೆ ಹೆಂಗ ಮಾತು ಕೇಳ್ಕೊಂಡು ಹೆಂಗೆ ಇದ್ಲು ಇವಳು. ನನ್ನ ಮಗ ಬರೀ ತೋಟದ ಕಡೆ ಹೊಲದ ಕಡೆ ಊರಿಂದ ಸುತ್ತದೆ ಆಗೋಯ್ತು. ಇನ್ನೇನು ಕೇಳೋರು ಯಾರು ಇಲ್ಲ. ಏನು ಮಾಡೋಣ? ಯಾವಾಗ ಆಗ್ತಾಳೋ ಅವಾಗ್ಲೇ ಊಟ ಮಾಡ್ತೀನಿ. ಮೀನಿನ ಸಾಂಬಾರಿಂದ ಊಟ ಮಾಡಿ ಬಲು ದಿವಸ ಆಗೋಯ್ತು. ನನ್ಗಂತೂ ಮೀನಿನ ಸಾಂಬಾರ್ ಅಂದ್ರೆ ನನಗೆ ಬಲು ಇಷ್ಟ. ಏನ್ ಮಾಡ್ತೀರಾ? ಬಾಯಿ ನೀರ್ ಬರ್ತೈತೆ. ನೀವು ನೋಡಿದ್ರೆ ಇನ್ನು ಏನ್ ಮಾಡ್ತಿದ್ದಾಳ ಏನ, ವಾಸನೆನೂ ಬರ್ತಿಲ್ಲ. ನೋಡಿದ್ರೆ ವಾಸನೆನೂ ಬರ್ತಿಲ್ಲ, ಇನ್ನು ಏನ್ ಮಾಡ್ತಿದ್ದಾಳಂತ ಕಾಣಿ ಇವಳು. ಜಯ್ಯೆ ಜಯ್ಯೆ, ಎಷ್ಟು ಸಲಿನೇ ಕೂಕಾಡೋದು? ಬಾ ಇಲ್ಲಿ ಆಚೆ ಕಡೆ. ನಮ್ಮ ಅತ್ತೆದೊಳ್ಳೆ ಕಾಟ ಇವತ್ತೆ ಕಾಟ ಯಾವತ್ ತಪ್ಪುತ್ತೋ ಏನೋ ಭಗವಂತ. ನನ್ಗಂತೂ ತಲೆ ಕೆಟ್ಟ ಹೋಗಿ ಆಗ್ಬಿಟ್ಟೈತೆ. ನೆಮ್ಮದಿಯಾಗಿ ಊಟ ಮಾಡ್ಕೊಂಡು ತಿಂಡಿ ಮಾಡ್ಕೊಂಡು ಹೆಂಗ ಮಲ್ಕಡನಂತ ನಾನ್ ನೋಡ್ತಿದ್ದೀನಿ. ಅಲ್ಲೇ ಮೀನು ಬಂದಾನಂತ ಮೀನ್ ತಗೊಂಡ್ಬಿಟ್ಟು 2-3 kg ಮೀನ್ ತಗೊಂಡ್ಬಿಟ್ಟು ಮೀನಿನ ಸಾಂಬಾರ್ ಮಾಡು, ಫಿಶ್ ಫ್ರೈ ಮಾಡು, ಫಿಶ್ ಕಬಾಬ್ ಮಾಡು, ಅದ್ ಮಾಡು, ಇದ್ ಮಾಡು, ಮುದ್ದೆ ಮಾಡು, ಅನ್ನ ಮಾಡು, ಅದ್ ಮಾಡು, ಇದ್ ಮಾಡು ಅಂದ್ಕೊಂಡು ಅಯ್ಯೋ ಅನಿಸ್ಕೊಂಡು ನನ್ಗಂತೂ ಬಾಳಪ್ಪ ಪಜಿತಿ ಅತ್ಲಾಗಿ. ಏನಪ್ಪ ಅತ್ಲಾಗಿ ಏನ್ ಮಾಡೋದು ಏನ. ನಮ್ಮ ಅತ್ತೆ ಮಾತ್ರ ಒಳ್ಳೆ ಬಿಸಿಲು ಕಾಯ್ಕೊಂಡು ಆರಾಮಾಗಿ ಕುತ್ಕೊಂಡ್ಬಿಡುತ್ತೆ. ನನಗ್ ಮಾತ್ರ ಸರಿಯಾಗಿ ಅಯ್ಯ ಅನಿಸ್ತೈತೆ ಅತ್ಲಾಗಿ. ನನ್ನ ಮಗನ ಕೈಲಾಗುತ್ತೆ ಹಿಂಗ ಅಯ್ಯ ಅನ್ಸಿರೆ. ಏನತ್ತೆ ಏನು ಕೂಕಡ್ತಿದ್ದೀರಾ? ಅಲ್ಲ ಕಡೆ ಜಯ್ಯ, ನಿನ್ಗೆಲ್ಲ ಮೀನೆಲ್ಲ ತೊಳೆದ್ಬಿಟ್ಟು ಮೀನಿನ ಸಾಂಬಾರೆಲ್ಲ ರೆಡಿ ಮಾಡುವಂತ ಎಷ್ಟೊತ್ತಾಯ್ತೆ ನಾನು ಕೊಟ್ಟು? ಇನ್ನು ಏನೇ ಮಾಡ್ತಿದ್ಯಾ ನೀನು? ಅಲ್ ಕಡೆ ಎಷ್ಟೊತ್ತಾಯ್ತೆ ನೀನು ಕೊಟ್ಟು? ನಾನು ಇಷ್ಟೊತ್ತಿಗೆ 20-30 ಜನಕ್ಕೆ ಮೀನಿನ ಸಾಂಬಾರೆಲ್ಲ ಮಾಡ್ಬಿಟ್ಟು ಇಷ್ಟೊತ್ತಿಗೆ ಉಂಬಕ್ಕೆ ಇಟ್ಬಿಡ್ತಿದ್ದೆ ಕಣೆ. ನನ್ನಂತ ತೊಳಿತಿದ್ರೆ ಇರೋದ್ 3 ಜನಕ್ಕೂ ನೀನು 3 ಗಂಟೆ ಟೈಮ್ ಮಾಡ್ತೀಯಲ್ಲ. ಒಂದು ಮೀನಿನ ಸಾಂಬಾರ್ ಮಾಡಿ ಮುದ್ದೆ ಮಾಡಿ ಅನ್ನ ಮಾಡೋದಕ್ಕೆ ಲೆಕ್ಕ ಹಾಕು. ಇನ್ನು ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ನೀನು? ಅಲ್ಲ ಲಗನೆ ಬೇಬೇನೆ ರಪ್ಪನ್ನ ಮಾಡಕ್ ಆಗಲ್ವೇನೆ ನಿನಗೆ? ಇನ್ನು ಏನ್ ಮಾಡ್ತಿದ್ಯೆ? ನನ್ಗಂತೂ ಹೊಟ್ಟೆ ಹಸಿದ್ಬಿಟ್ಟು ಹೊಟ್ಟೆದೆಲ್ಲ ಗುಡು 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 ಅಂತೈತೆ. ನೀನ್ ನೋಡಿದ್ರೆ ಬೆಳಿಗ್ಗೆ ತಿಂಡಿ ತಿಂತೀನಿ ಅಂತ ಹೇಳಿರೋದು ಬೇಡ ಕಣತ್ತೆ. ಮೀನಿನ ಸಾಂಬಾರಿಂದಾನೆ ತಿಂದಿರಂತೆ. ತಿಂಡಿ ಏನು ಮಾಡೋದ್ ಬೇಡ ಸುಮ್ಮನಿರಿ ಅಂತ ಹೇಳ್ಬಿಟ್ಟೆ. ತಿಂಡಿ ಮಾಡೋದಾಗುತ್ತಂತ ನೋಡಿ. ಇವಾಗ ನನಗೆ ಹೊಟ್ಟೆ ಹಸಿತೈತೆ ಕಡೆ. ರಪ್ಪನ್ನ ಒಂದಿಟ್ಟು ಹಾಕೊಂಬಾರೆ ಸಾಂಬಾರ್ ಆಗಿದ್ರೆ ಆಯ್ತೇನೆ. ಮೀನಿನ ಸಾಂಬಾರೆಲ್ಲ ಮಾಡಾಯ್ತಾ? ನೋಡ್ದ ಈ ಮುತ್ಕಿ ಹೆಂಗ್ ಹೇಳುತ್ತಂತ. 3 ಜನಕ್ಕೆ 3 ಗಂಟೆ ಮಾಡ್ತಿದ್ದೀನಂತೆ. ನನಗ್ ಗೊತ್ತು ಅಲ್ಲಿ ಏನೇ ಕಷ್ಟ ಅಂತ. ಈ ಹೊತ್ತೆಗೇನ್ ಗೊತ್ತು? ಖಾರಕ್ಕೆಲ್ಲ ಒಬ್ಳೆ ತಕೋಬೇಕು. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹೆಚ್ಕೊಂಡ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡು ಒಂದೇ ಸಮಕ್ಕೆ ಕರೆಂಟ್ ಬೇರೆ ಇರಲಿಲ್ಲ. ಕರೆಂಟ್ ಎಲ್ಲ ತೆಗ್ದಿದ್ರು. ಕರೆಂಟ್ ಎಲ್ಲ ಬರೋವರೆಗೂ ಕಾದು ಖಾರಕ್ಕೆಲ್ಲ ತಕ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಫಿಶ್ ಕಬಾಬ್ ಮಾಡೋದಕ್ಕೆ ಅದಕ್ಕೆಲ್ಲದನ್ನು ಎಲ್ಲದನ್ನು ಕ್ಲೀನ್ ಮಾಡಿ ರೆಡಿ ಮಾಡಿ ಅದಕ್ಕೆಲ್ಲದನ್ನು ಮಿಕ್ಸ್ ಮಾಡಿ ತಿರ್ಗಾ ಫಿಶ್ ಫ್ರೈಗೆಲ್ಲ ರೆಡಿ ಮಾಡ್ಕೊಂಡು ಸಾಂಬಾರೆಲ್ಲ ನಾನು ಮಾಡ್ತಿದ್ದೀನಿ. ನನಗೆ ಗೊತ್ತು ಎಷ್ಟು ಕಷ್ಟ ಅಂತ. ಇವತ್ತೇ ನೋಡಿ ಹೇಳ್ತಿರೋದು. ಹೇಳೋದಕ್ಕೆ ಎಲ್ಲರೂ ಹೇಳ್ತಾರೆ, ಅಲ್ಲಿ ಮಾಡೋದ್ರಿಂದ ತಾನೇ ಗೊತ್ತಾಗೋದು ಕಷ್ಟ ಏನಂತ. ನೋಡ್ದ ಏನೋ ಬೈಕ್ ಅಂತಿದ್ದಾಳೆ ಇವಳು. ಏನೇ ಜಯ್ಯೆ, ಏನೇ ಬೈಕ್ ಅಂತಿದ್ದೇನೆ ನನಗೆ? ಬಾ ಪರವಾಗಿಲ್ಲ ಕಣೆ. ನೀನು ಒಂದ್ರಿಟ್ಟು ಒಬ್ಬಳೊಬ್ಬಳೆ ನೀನು ಏನು ಬೈತಿದ್ಯಾ? ಮನ್ಸಲ್ಲೇ ಬೈಕ ಬೇಡ. ಏನ್ ಹೇಳದಿದ್ರು ಮುಂದೆ ಹೇಳು, ಅದೇನ್ ಕೇಳ್ತೀನಿ ನಾನು ನೋಡ್ತೀನಿ. ನೀನು ಬೈಕಣ ನಾನು ಏನ್ ಕೇಳಿಸಲ್ಲ ಅಂದ್ಕೊಂಡಿರ್ತೇನೆ. ಅಯ್ಯೋ ಅತ್ತೆ, ನಾನೇನು ನಿಮಗ್ ಬೈಯಕ್ ಹೋಗೋಣ? ಅಯ್ಯೋ ನನ್ ಕೆಲಸ ನನಗೆ, ನನ್ ಕಷ್ಟ ನನಗೆ. ನೀವೇನೋ ಚೆನ್ನಾಗಿ ಹೇಳ್ತೀರಾ ನೀವು. ಅಲ್ಲ ಕಣತೆ, ಕರೆಂಟ್ ಇರಲಿಲ್ಲ, ನಾನೇನು ಬೈಯಕ್ ಹೋಗೋಣ ನಿಮ್ಗೆ?
ಕರೆಂಟ್ ಇರಲ್ಲ, ಕರೆಂಟ್ ತೆಗ್ದಿದ್ರು ಅಂತ ಹೇಳ್ದೆ ಆಟ್ಯ. ಖಾರಕ್ಕೆಲ್ಲ ತಕ್ಕಣಕ್ಕೆ ಕರೆಂಟ್ ಇರಲ್ಲ ಕಣತ್ತೆ. ಇವಾಗಿನೂ ಕೊಟ್ರು, ಇವಾಗಿನೂ ಖಾರಕ್ಕೆಲ್ಲ ರೆಡಿ ಮಾಡ್ಕೊಂಡು ಇವಾಗಿನ್ನು ಬಂದಿದ್ದೀನಿ. ಇವಾಗ ಸಾಂಬಾರ್ ಬೇಯಿಸ್ಬೇಕು, ಸುಮ್ಕಿರಿ ಬಂದ್ರಿಟ್ಟು. ನೀವು ಕುತ್ಕೊಂಡ್ಬಿಟ್ಟು ಹೆಂಗ ಹೇಳ್ತೀರಾ? ನನ್ಗಲ್ಲಿ ಕಷ್ಟ ಏನಂತ ನನಗ್ ಗೊತ್ತು, ಅಲ್ಲಿ ಸಾಂಬಾರ್ ಮಾಡೋರ್ಗೆ. ಓಹೋ, ಇವತ್ತೇ ನೋಡು ಹೆಂಗ್ ಹೇಳುತ್ತಂತ. ಅಯ್ಯೋ ದೇವ್ರೇ, ಇನ್ನು ಸಾಂಬಾರ್ ಮಾಡಿಲ್ವೇನೆ? ಇನ್ನು ಖಾರಕ್ಕೆಲ್ಲ ತಕ್ಕಂಡೆ ಕುಂತಿದ್ಯೇನೆ? ಅಯ್ಯೋ ದೇವ್ರೇ, ಅಯ್ಯೋ ಭಗವಂತ, 11:11 ಆಯ್ತು ಕಡೆ. ನನ್ಗೆ ಹೊಟ್ಟೆ ಹಸ್ಕೊಂಡಿರಕ್ಕಾಗಲ್ ಕಣೆ. ನನಗೆ ತಲೆ ಎಲ್ಲ ಗಿಡಗರ ಅಂತ ಸುತ್ತೈತೆ. ಇಲ್ಲಮ್ಮ, ನನ್ನ ಕೈಲಾಗಲ್ಲ. ಹೋಗು, ಯಾರು ಹೋಟ್ಲ ಗಿಟ್ಲನೋ ಯಾರು ಮಂತ ಹೋಗ್ಬಿಟ್ಟು ನಾನು ತಿಂಡಿ ಗಿಂಡಿ ತಿನ್ಕೊಂಬರ್ತೀನಿ. ನೀನು ನಿನ್ ಗಂಡನೇ ಅದು ಮೀನಿನ ಸಾಂಬಾರು ಊಟ ಮಾಡ್ಕೊಂಡು ತಿನ್ಕೊಳ್ರಿ. ಅಲ್ ಕಣೆ, ಕರೆಂಟ್ ಇಲ್ಲ ಅಂತ ಹೇಳ್ತಿದ್ಯಲ್ಲೇ, ಇಟ್ಟೋದ್ರಿಗೂ ಏನೇ ಮಾಡ್ತಿದ್ದೆ? ಒಳಕಲ್ಲಲ್ಲಿ ಒಂದಿಟ್ಟು ರುಬ್ಕೊಳದಲ್ವೇನೆ ಖಾರ? 3 ಜನಕ್ಕೆ ಸಾಂಬಾರು ಇನ್ನೆಷ್ಟೇ ಆಗುತ್ತೆ? ರಪ್ಪನ ಖಾರಕ್ಕೆ ರುಬ್ಕೊಂಡು ಒಳಕಲ್ಲಲ್ಲಿ ಸಾಂಬಾರ್ ಮಾಡ್ದಲೆ ಕರೆಂಟ್ ಬರ್ಲಿ ಅಂತ ನೀನು ಗಂಟೆ ಕಾಯ್ಕೊಂಡು ಕುಂತಿಯಲ್ಲ ನೀನು. ಲೆಕ್ಕ ಹಾಕು. ಇನ್ನೇನು ಮಾಡ್ಬೇಕಂತ ಕಡಿದ್ಯಾ ನೀನು? ಇನ್ನೇನಕ್ಕೂ ಲಾಯಕ್ಕಿಲ್ಲ ನೀನು. ಒಂದಿಟ್ಟು ಒಂದು ಅಡಿಗೆ ಮಾಡಾಕೇನೆ ಯಾವಾಗಂತ ಹೇಳಿದ್ರು ಆಗಲ್ವಲ್ಲ ನಿನ್ ಕೈಲಿ. ಇನ್ನೇನಕ್ಕೂ ಪ್ರಯೋಜನ ಇಲ್ಲ ಬಿಡು, ನೀನು ಪ್ರಯೋಜನನೇ ಇಲ್ಲ ನೀನು. ಏನಿದ್ರು ಬೆಳಗಿಂದ ಸಂಜೆ ಗಂಟ ನಿದ್ದೆ ಮಾಡಕ್ಕೆ, ಗೊರಕೆ ಹೊಡೆಯಕ್ಕೆ, ತಿಂಡಿ ತಿನ್ಕೊಂಡು ಖಾರ, ಚರ್ಮುರಿ, ಚಿಪ್ಸು ಅದು ಇದು ಅಂತದೆಲ್ಲ ತಿನ್ಕೊಂಡು ಗೊರಕೆ ಹೊಡೆಯಕ್ ನೋಡಮ್ಮ ನೀನ್ ಲಾಯಕ್ಕಿದ್ಯಾ. ಇನ್ನೇನಕ್ಕೂ ಲಾಯಕ್ಕಿಲ್ಲ ನೀನು. ನೋಡ್ದ ನಮ್ಮ ಅತ್ತೆನ? ಅಲ್ಲ, ನಮ್ಮ ಅತ್ತೆ ಸೊಸೆ ಮುದ್ದು ಅಂತ ಎಷ್ಟು ಪ್ರೀತಿಯಿಂದ ಮಾತಾಡ್ಸಿತ್ತು. ಇತ್ತೀಚೆಗೆ ಯಾಕ ನಮ್ಮ ಅತ್ತೆ ನನಗೆ ಹೆಂಗ್ ಬೇಕಂಗೆ ಮಾತಾಡ್ಸೋದ್ ಕಲ್ತ್ಬಿಟ್ಟೈತಲ್ಲ. ಇದಕ್ಕೆಲ್ಲದಕ್ಕೂ ಕಾರಣ ಏನಂತ ನನಗೆ ಚೆನ್ನಾಗಿ ಗೊತ್ತೈತೆ. ಆ ನಿಂಗಿ ಗುಂಗಿ ಸವಾಸ ಮಾಡ್ಬಿಟ್ಟು ಅಮ್ಮ ಮಗ ಇಬ್ರೊಳಗೂ ನನ್ಗೆ ಹೆಂಗ್ ಬೇಕಂಗೆ ಮಾತಾಡ್ತೀರೇನಂತೆ. ನಿಮ್ ಮಗ ಮಾತ್ರ ಅವ್ರ ಕಡೆ ನಿಂಗಿ ಕಡೆ ಇದಾನಂತ ಕಡಿದ್ದೆ. ನೀವು ಆ ನಿಂಗಿ ಕಡೆ ಮಾತಾಡೋದ್ ಕಲ್ತ್ಬಿಟ್ಟಿದ್ದೀರ ಇತ್ತೀಚೆಗೆ. ನನಗೆ ಹೆಂಗ್ ಬೇಕಂಗೆ ಮಾತಾಡ್ತೀರಾ ನೀವು? ಸರಿ ಆಯ್ತು, ನಾನು ಪಾಪ ನಮ್ಮತ್ತೆ ಅನ್ಕೊಂಡ್ಬಿಟ್ಟು ಹುಷಾರಿರಲ್ವಲ್ಲ ನಮ್ಮ ಅತ್ತೆಗಂತ ನಾನ್ ನೋಡ್ಕೊಂಡು ಚೆನ್ನಾಗಿದ್ರೆ ನೀವು ಹೆಂಗ್ ಬೇಕಂಗೆ ಹೇಳ್ತೀರಾ ನೀವು? ನಮ್ ತವ್ರ ಮನೇಲಿ ಒಂದು ಹಬ್ಬ ಇರ್ಲಿ, ಒಂದು ಜಾತ್ರೆ ಇರ್ಲಿ, ಎಲ್ಲೂ ಹೋಗ್ದಲೆ ನಾನು ನಮ್ಮ ಅತ್ತೆಗೆ ನೋಡ್ಕೋಬೇಕು ಅಂತ ನಾನು ನಮ್ಮತ್ತೆ ಅನ್ಕೊಂಡು ನಾನು ನಿಮ್ಗೆ ಅನ್ನ ಎಲ್ಲ ಬೇಯಿಸ್ಕೊಂಡು ಇಲ್ಲಿ ಇದ್ರೆ ನಿಮ್ಗೆ ನೀವು ಏನೇನೋ ನನ್ಗೆ ಹೇಳ್ತೀರಾ? ಸರಿ ಆಯ್ತು ಕಣತೆ, ಆಯ್ತು. ನೀವು ಅಮ್ಮ ಮಗ ಇಬ್ರು ಅದೇನೇನ್ ಮಾಡ್ಕೊಂಡು ತಿನ್ಬೇಕು ಅನ್ಕೊಂಡಿದಿರೋ ನೀವೇ ಮಾಡ್ಕೊಂಡು ತಿನ್ರಿ. ನಾನು ಹೋಗ್ತೀನಿ, ನಾನು ತವ್ರ ಮನೆಗೆ ಹೋಗ್ತೀನಿ ನಾಳೆ ನಾಡ್ದ್ರಲ್ಲಿ. ಅಯ್ಯಪ್ಪ, ಏನಪ್ಪ ಈ ಹುಡುಗಿ ಹಿಂಗೆ ಹೇಳ್ತಿದ್ದಾಳೆ? ನಮ್ ಜಯಿ ಹೋಗ್ಬಿಟ್ರೆ ನನ್ನ ಗತಿ ಏನಾಗ್ಬೇಡ. ನನಗೆ ಮೊದಲೇ ಕೆಲಸ ಮಾಡಕ್ ಆಗಲ್ಲ. ಮೊದ್ಲಂತೂ ಕೆಲಸ ಮಾಡ್ತಿದ್ದೆ, ಈ ಚಳಿಗೂ ಅದಕ್ಕೂ ಸ್ವಂತ ನೆಟ್ಟಾಗಿ ಮಾಡಕ್ ಆಗಲ್ಲ. ಅಂತದ್ರಲ್ಲಿ ಈ ಹುಡುಗಿ ಹೋಗ್ಬಿಟ್ರೆ ಮತ್ತೆ ನನ್ನ ಮಗ ಅಂತೂ ಹುಟ್ಟು ದಂಡ ಪಿಂಡದ ಮಗ. ಏನು ಮಾಡ್ಕೊಂಡು ತಿನ್ನಲ್ಲ, ಏನು ಮಾಡೋದು ಇಲ್ಲ ಕೆಲಸ. ಹೆಂಗ ಜೈ ಇರೋದಕ್ಕೆ ಒಂದ್ರೇಟು ಎದ್ರಕೊಂಡು ಕೆಲಸ ಮಾಡ್ಕೊಂಡು ಹೆಂಗ ಇದಾನೆ. ಮತ್ತೆ ಇಲ್ದವೆಲ್ಲ ಅವತಾರಗಳೆಲ್ಲ ಮಾಡ್ಕೊಂಡ್ಬಿಟ್ಟು ಯಾಕಪ್ಪ ಬೇಕು ಮತ್ತೆ? ನನ್ನ ಸೊಸೆ ಮುದ್ದುಗೆ ಚೆನ್ನಾಗಿ ನೋಡ್ಕೋಬೇಕು. ಜಾಸ್ತಿ ಜಂಬ ಮಾಡಿದೆ ಅಂದ್ರೆ ಹೊರಟ್ಬಿಟ್ರೆ ಏನು ಮಾಡೋದು ಮತ್ತೆ? ತವ್ರ ಮನೆಗೆ ಹೋಗ್ಬಿಟ್ರೆ ಮತ್ತೆ ನನಗೆ ಅನ್ನ ಎಲ್ಲ ಬೇಯಿಸಾಕೋರು ಯಾರು ಮತ್ತೆ? ಯಪ್ಪ ಬೇಡಪ್ಪ. ನಾನು ಹೆಂಗ್ ಬೇಕಂಗೆ ಮಾತಾಡಬಾರ್ದು. ಭಾಳ ಉಪಾಯದಿಂದ ನಮ್ಮ ಜೈಗೆ ಚೆನ್ನಾಗಿ ನೋಡ್ಕೋಬೇಕು. ನಾನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀನೋ ಅವಳು ಅಷ್ಟೇ ಚೆನ್ನಾಗಿ ನೋಡ್ಕೊಳ್ತಾಳೆ. ಜಾಸ್ತಿ ಜಂಬ ಏನಾರು ಮಾಡದೆ ಗಿಡದೆ ಅಂದ್ರೆ ಹೊರಟ್ಬಿಟ್ರೆ ಏನು ಮಾಡೋದು ಮತ್ತೆ ಅವ್ರ ತವ್ರ ಮನೆಗೆ? ಜಯ್ಯೆ ಸೊಸೆ ಮುದ್ದು ಜಯ್ಯೆ, ಏನ್ ನೋಡು ನೀನು, ಏನೇನೋ ಹೇಳ್ಬೇಡ ನೋಡು. ನನಗೆ ಬಲು ಬೇಜಾರಾಗ್ಬಿಡುತ್ತೆ. ನಾನು ಆ ನಿಂಗಿ ಗುಂಗಿ ಕಡೆ ಮಾತಾಡ್ತೀನಂತೆ ಅಕ್ಕಮ್ಮ. ಈಗ ಅಲ್ಲ ಕಣೆ ಸೊಸೆ ಮುದ್ದು, ಆ ನಿಂಗಿ ಗುಂಗಿ ಬಂದ್ಬಿಟ್ಟು ನಮ್ಮ ಹೊಲದಲ್ಲಿ ತೋಟದಲ್ಲಿ ಎಲ್ಲದನ್ನು ತೊಂಡೆಕಾಯಿ, ಬೆಂಡೆಕಾಯಿ, ಎಳ್ನೀರು ಅದು ಇದು ಎಲ್ಲ ಕುಯ್ಕೊಂಡು ಹೋಗ್ತಾಳೆ. ಕಳ್ತನಿಂದ ಮೆಣಸಿಕಾಯಿ ಅಂತೆ ಅದು ಇದು ಅಂತದ್ರಲ್ಲಿ ಆ ನಿಂಗಿ ಗುಂಗಿಗೆ ನಾನು ಮಾತಾಡ್ತೀನ? ಅವಳ ಕಡೆ ನಾನು ಮಾತಾಡ್ತೀನ? ನೋಡೆ ಜಯ್ಯಿ ಹೆಂಗ್ ಮಾತಾಡ್ತೀಯ ಅಂತ ನೀನು. ಜಯ್ಯೆ, ನನಗೆ ಹೊಟ್ಟೆ ಹಸಿತೈತ್ ಕಣೆ, ಅದಕ್ಕೆ ಹಿಂಗೆ ಹೇಳಿದ್ದು. ನಿನಗೂ ಹೊಟ್ಟೆ ಹಸಿತಿಲ್ವೇನೆ? ಒಳಗೆ ಊಟ ಮಾಡ್ಕೊಂಡು ಬೇಗ ರಪ್ಪನ ಚಳಿಗೆ ಹೋದಕ್ಕೂ ಒಂದ್ಗಳಿಗೆ ಆರಾಮಾಗಿ ಮಲ್ಕೊಂಡ್ಬಿಡೋದು. ಹೋಗಿ ನಿದ್ದೆ ಬರ್ತೈತೆ ನನಗೆ. ನೀನು ಮಲ್ಕೊಳ್ಳುವಂತೆ ಒಳಗು ಬೇಗ. ಆಮೇಕಿಂದ ಬೇಕಾರೆ ನಿನಗೆ ತಿಪ್ಟೂರಿ ಕರ್ಕೊಂಡು ಹೋಗ್ತೀನಿ ಕಣೆ. ಏನಾದ್ರು ತಗೊಂಬರೋದಂತೆ, ಓಲೆ ಅಂತೆ, ಸರ ಅಂತೆ, ಸೀರೆ ಅಂತೆ ಏನಾದ್ರು ತಗೊಂಬರೋದಂತೆ, ಹೊಸ ಬಳೆ ಅಂತೆ ಏನಾದ್ರು ಹೋಗಿ ತಗೊಂಬರೋದು. ಇಬ್ಬರಾಳದನು ಬಲು ದಿವಸ ಆಗೋಯ್ತು. ಹೋಗ್ಬಿಟ್ಟು ಒಳಗು ಬೇಗ ತಿಂಡಿ ಮಾಡ್ಬಿಡು. ತಿಂಡಿ ಅಂತೀನಿ, ಅದು ಮೀನಿನ ಸಾಂಬಾರು ಮಾಡ್ಬಿಡು. ಹೌದೇನತ್ತೆ? ತಿಪ್ಟೂರಿ ಕರ್ಕೊಂಡು ಹೋಗ್ತೀರಾ? ನನಗೆ ಬಳೆ ಸೀರೆ ಎಲ್ಲ ಕೊಡಿಸ್ತೀರಾ? ನಿಜವಾಗ್ಲು ಕೊಡಿಸ್ತೀರೇನು ಹೇಳ್ರಿ ನೀವು? ಮತ್ತೆ ಸುಳ್ಳು ಹೇಳ್ತಿದ್ರ ಏನು? ಇದೇನೆ ಜೈ ಹಿಂಗೆ ಹೇಳ್ತೀಯ ನೀನು? ನಾನು ಸುಳ್ಳು ಯಾಕೆ ಹೇಳಕ್ ಹೋಗೋಣ? ಬೇಕಾದ್ರೆ ನೀನು ಬೇಗ ರೆಡಿ ಆಗು, ಹೋಗೋಣ, ನಾವಿಬ್ರೇ ಹೋಗೋಣಂತೆ. ಬೇಗ ಊಟ ಮಾಡ್ಕೊಂಡು ಮೀನಿನ ಸಾಂಬಾರಿಂದ ಒಂದ್ಗಳಿಗೆ ಮಲ್ಕೊಂಡು ಸಂಜೆ ಕಡೆಯಿಂದ ಬಿಸಿಲೆಲ್ಲ ಕಡಿಮೆ ಆಗುತ್ತೆ ನೋಡು, ಅವಾಗ ಹೋಗೋಣ. ಬೇಗ ಹೋಗಿ ಸಾಂಬಾರು ಮಾಡ್ಬಿಡು.
ಹ್ಞೂ ಹ್ಞೂ ಸರಿ ಕಣತೆ ಆಯ್ತು. ಅತ್ತೆ ಒಳ್ಳೆ ನ್ಯೂ ಇಯರ್ಗೆ ಹೊಸ ಹೊಸ ಸೀರೆಗಳೆಲ್ಲ ಬಂದಿರ್ತವೆ, ಹೋಗಿ ತಗೊಂಬರಂಗ್ ಕಣತೆ. ಹ್ಞೂ ಚೆನ್ನಾಗಿರುತ್ತೆ. ಮುಕಣೆ ಜಯ್ಯಿ. ಹ್ಞೂ ನಾನು ಬಲು ದಿವಸ ಆಗೋಯ್ತು, ನಾನು ಹೋಗ್ಬಿಟ್ಟು ಎಲೆ ಅಡಿಕೆ ಅಂತೆ ಅದು ಇದು ಎಲ್ಲ ತಗೊಂಬರ್ಬೇಕು, ಮಾತ್ರೆ ತಗೊಂಬರ್ಬೇಕು, ಸೀರೆ ಬಳೆ ಅದು ಇನ್ನು ಏನೇನ್ ಬೇಕು ನೀನು ತಗೊಂಡುವಂತೆ ನಡಿ. ಎಲ್ಲ ಕೊಡಿಸ್ಕೊಂಬರ್ತೀನಿ. ಮನೆಗೂ ತರಕಾರಿಗಳು ಮತ್ತೆ ರೇಷನ್ ಐಟಮ್ ಎಲ್ಲ ಖಾಲಿ ಆಗ್ಬಿಟ್ಟಿದಾವೆ. ಸಂಜೆ ಕಡೆಯಿಂದ ಹೋಗಿ ತಗೊಂಬರೋದಂತೆ ರಪ್ಪನ್ನ ಬಿರ್ಬಿರ್ನೆ ರಪ್ಪನ್ನ ಎಲ್ಲ ಕೆಲಸಗಳು ಮಾಡ್ಕ ಸರಿನಾ ಕಣತೆ. ಆಯ್ತು ನೀವ್ ಹೇಳೋದೆಚ್ಚ, ನಾನು ಮಾಡ್ಕೊಳೋದೆಚ್ಚ. ಅತ್ತೆ ಪಾಪ ಹೊಟ್ಟೆ ಹಸ್ಕೊಂಡಿದ್ದೀರಾ ನೀವು ಪಾಪ. 9 ಗಂಟೆ ಅಷ್ಟೇ ತಿಂಡಿ ತಿಂತಿದ್ರಿ ದಿನಾಲೂನು, ಇವತ್ತು 11 ಗಂಟೆ ಹತ್ತತ್ರ ಆಗೈತೆ ಆದ್ರೂ ತಿಂಡಿ ತಿಂದಿಲ್ಲ. ತಡ್ರಿ ರಪ್ಪನ್ನ ಬೇಗ ಹೋಗ್ಬಿಟ್ಟು ಮೀನಿನ ಸಾಂಬಾರು, ಫಿಶ್ ಫ್ರೈ, ಫಿಶ್ ಕಬಾಬು ಎಲ್ಲ ಮಾಡ್ಕೊಂಬರ್ತೀನಿ. ಬೇಗ ಊಟ ಮಾಡೋದಂತೆ ಇಬ್ರಾಳದನು. ನಿಮ್ಮ ಮಗನು ಎತ್ಲಾಗ ಹೋದ್ನ ಏನೋ, ಅವನು ಊಟ ಮಾಡ್ತಿದ್ದ. ಅವಾಗಮ್ಮ ಅವನೇನ್ ಹೇಳ್ತೀಯ, ಅವನೆಲ್ಲಾದ್ರೂ ಹೋಗಿ ತಿರ್ಗಾಡ್ಕೊಂಡು ಎಲ್ಲಾದ್ರೂ ಊಟ ಮಾಡ್ಕೊಂಡ್ ಬರ್ತಾನೆ. ನೀನು ಅವನ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಡ, ಹೋಗು ಬೇಗ. ಹಿಂಗೆ ಹೇಳಿದ್ರೆ ಮಾತು ಕೇಳ್ತಾಳೆ ನನ್ನ ಸೊಸೆ. ಇಲ್ಲ ಅಂದ್ರೆ ಏನಾದ್ರೂ ಜಂಬ ಗಿಂಬ ಮಾಡಿದೆ ಅಂದ್ರೆ ಮುಗ್ದೆ ಹೋಯ್ತು. ತವ್ರ ಮನೆಗೆ ಹೋಗ್ಬಿಟ್ರೆ ಮತ್ತೆ ನನ್ನ ಪಾಡು ಬೇಡಪ್ಪ. ಮನೆ ಕೆಲಸ ಏನೇನು ಮಾಡ್ತೀಯ? ಆ ಸ್ಕೂಲ್ ನೋಡ್ಕೊಳೋರು ಯಾರು, ಮನೆ ಕೆಲಸ ಮಾಡೋರು ಯಾರು, ನೆಲ ಒರೆಸೋರು ಯಾರು, ಅಡುಗೆ ಮಾಡೋರು ಯಾರು, ನೀರು ತುಂಬೋರು ಯಾರು, ಬಟ್ಟೆ ತೊಳೆಯೋರು ಯಾರು? ಯಪ್ಪ ಯಪ್ಪ ಯಪ್ಪ, ಮತ್ತೆ ಏನಿಲ್ಲ ನನ್ನ ಸೊಂಟ ಎಲ್ಲ ಮುರಿದೋಗ್ಬಿಡುತ್ತೆ. ನನ್ನ ಮಗನಿಗೆ ದಂಡ ಪಿಂಡ ಕಟ್ಕೊಂಡ್ಬಿಟ್ಟು ನಾನಂತೂ ಅಯ್ಯ ಅನ್ನಕ್ಕೆ ಆಗಲ್ಲ. ಮತ್ತೆ ಯಾಕೆ ಬೇಕು? ನನ್ನ ಸೊಸೆ ಮುದ್ದೆ ಇರೋ ಅಷ್ಟು ನೆಮ್ಮದಿಯಾಗಿರ್ಬೋದು. ಚೆನ್ನಾಗಿ ನೋಡ್ಕೊಂಡಿರ್ಬೇಕು ಆಟೆಯ. ಆಹಾ ಗಮ್ಮಂತೈತೆ ಹಂಗೆ ಮೀನ್ ಸಾಂಬಾರು. ಪಾಪ ನಮ್ಮತ್ತೆ ಇವತ್ತು ಹೆಂಗ ಶಾಪಿಂಗಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತೈತೆ. ಏನೇನು ಬೇಕು ಎಲ್ಲ ತಗೊಂಡ್ಬರ್ತೀನಿ. ಆ ನಿಂಗಿ ಗುಂಗಿ ಮುಂದೆ ಫುಲ್ ಬಿಲ್ಡಪ್ ಕೊಟ್ಕೊಂಡು ತಿರ್ಗಾಡ್ತೀನಿ, ಹೊಸ ಬಳೆ ಹಾಕೊಂಡು, ಹೊಸ ಸೀರೆ ಹಾಕೊಂಡು ಎಲ್ಲದನ್ನು ನೋಡಿ ಮಾಡ್ತೀನಿ. ಆಹಾ ಮೀನ್ ಸಾಂಬಾರು ನಮ್ಮ ಅತ್ತೆಗೆ ಪಾಪ ಬೋಲು ಇಷ್ಟ. ಮೀನ್ ಸಾಂಬಾರು ಅಂದ್ರೆ ಬೇಗ ಬೇಗ ಮಾಡಿಕೊಟ್ಬಿಟ್ರೆ ನಮ್ಮ ಅತ್ತೆ ಇನ್ನೂ ಚೆನ್ನಾಗಿರೋ ಸೀರೆಗಳೆಲ್ಲ ಕೊಡಿಸುತ್ತೆ. ಶಾಪಿಂಗು ಇವತ್ತು ಹೋಗ್ತೀನಿ ನಾನು ಶಾಪಿಂಗು. ಫಿಶ್ ಕಬಾಬು, ಫಿಶ್ ಫ್ರೈ ಎಲ್ಲ ಬಿರ್ಬಿರ್ನೆ ಬೇಗ ಮಾಡಿಬಿಟ್ರೆ ನಮ್ಮ ಅತ್ತೆ ಹೊಟ್ಟೆ ತುಂಬಾ ತಿನ್ಕೊಂಡ್ಬಿಟ್ಟು ತಂಪ ಕರ್ಕೊಂಡು ಹೋಗ್ಬಿಡುತ್ತೆ ನನಗೆ ಶಾಪಿಂಗ್ ಮಾಡ್ಸೋದಕ್ಕೆ. ಜಯ್ಯ ಏನು ಮಾಡ್ತಿದ್ಯಾ? ಏನೋ ಮೀನೆಲ್ಲ ಜೋರಾಗೇನೋ ಬೇಯಿಸ್ತಿದ್ಯಾ? ಘಮ ಅಂತ ವಾಸನೆ ಬರ್ತೈತಲ್ಲಿ. ಏನೇನೋ ಮಾಡ್ತಿರೋದು, ಏನೇನು ಮಾಡ್ತಿದ್ಯೇ? ಏನ್ ಮಾಡಮ್ ಬಾರೆ ಜಲ್ಜಕ್ಕ, ಏನು ಮಾಡ್ತಿರಲಿಲ್ಲ. ಬೆಳಿಗ್ಗೆ ನಮ್ಮ ಅತ್ತೆ ಒಂದ್ 3-4 kg ಮೀನ್ ತಗೊಂಡಿದ್ರು. ನಮ್ಮ ಅತ್ತೆಗೆ ಮೀನ್ ಅಂದ್ರೆ ಬಲು ಇಷ್ಟ. ಅದಕ್ಕೋಸ್ಕರ ಮೀನ್ ಸಾಂಬಾರು, ಮೀನ್ ಫಿಶ್ ಕಬಾಬು, ಫಿಶ್ ಫ್ರೈ ಎಲ್ಲ ಮಾಡ್ತಿದ್ದೆ ಕಣಕ. ಆಟೆ ಇನ್ನೇನಿಲ್ಲ. ಅಲ್ಲ ನೀವು ತಗೊಂಡಿರಲ್ವಾ ಮೀನು? ಊರಲ್ಲೆಲ್ಲ ಜಾಸ್ತಿ ಜನ ತಗೊಂಡ್ಬಿಟ್ರು. ಒಳ್ಳೆ ಕಡಿಮೆ ರೇಟಲ್ಲಿ ಕೊಟ್ರು ಅಂತ ಎಲ್ಲರೂ ತಗೊಂಡ್ರಮ್ಮ. ಮೀನು ಒಳ್ಳೆ ಫ್ರೆಶ್ ಮೀನು, ಬಲು ಚೆನ್ನಾಗಿತ್ತು, ಬಲು ರುಚಿನೂ ಇರುತ್ತಂತೆ. ಆ ಅಣ್ಣನ ಹತ್ರ ತಗೊಂಡ್ರೆ ಅದು ಯಾವ ಕೆರೆಯಿಂದ ತಗೊಂಡ್ಬರ್ತಾರೋ ಏನೋ ಗೊತ್ತಿಲ್ಲ. ಅದಕ್ಕೆ ನಮ್ಮ ಅತ್ತೆಗೆ ಮೀನಂದ್ರೆ ಸಖತ್ ಇಷ್ಟ. ಅದಕ್ಕೆಲ್ಲ ಫಿಶ್ ಫ್ರೈ, ಫಿಶ್ ಕಬಾಬು, ಮೀನಿನ ಸಾಂಬಾರು, ಮುದ್ದೆ, ಅನ್ನ ಎಲ್ಲ ಮಾಡ್ತಿದ್ದೆ ಕಣಕ ಆಟೆಯ. ಏನ್ ಸಮಾಚಾರ ಹಿಂಗ ಅಪರೂಪ ಬಂದ್ಬಿಟ್ಟದಲ್ಲ ನಮ್ಮ ಮನೆ ಕಡೆ? ಯಾತಿ ಇಲ್ಲಮ್ಮ, ಸುಮ್ನೆ ಬಂದೆ. ನಿಂತಾವ್ ಕೆಲ್ಸಗಳಿದ್ವಲ್ಲಮ್ಮ, ಅದಕ್ಕೆ ಬಂದೆ ಕಣಮ್ಮ. ನಿಂತಾವಳೆ ಕೆಲಸ ಇತ್ತು, ನಿನಗೆ ಹುಡುಕಂಬಂದೆ. 2-3 ದಿವಸದಿಂದ ಕಾಣಿಸ್ತಿರಲ್ಲ, ಎತ್ತಾಗ ಹೋಗಿದ್ದೆ ನೀನು? ನಾನು ನೆಂಟ್ರ ಮನೆಗೆ ಹೋಗಿದ್ದೆ ಕಣಕ. ನಮ್ಮ ಇವ್ರಿದಾರ ನೋಡು, ನಮ್ಮ ನಾದ್ನಿಯವರು, ಅವ್ರ ಮನೆಗೆ ಹೋಗಿದ್ದೆ 1-2 ದಿವಸದಿಂದ. ನಿನ್ನೆ ಸಾಯಂಕಾಲದ ಕಡೆಯಿಂದ ಬಂದು ನೀನೇ ಕಾಣಿಸ್ತಿರಲ್ವಲ್ಲಕ್ಕ. ನಾನು ಅವಾಗ ಬರ್ತಾರೆ ಇವಾಗ ಬರ್ತಾರಂತ ನೋಡದ್ನಮ್ಮ. ದಿನಾಲು ಮಂತವೆಲ್ಲ ಬರ್ತಿದ್ರಲ್ಲ ನೀವು, ಯಾಕ ಬರ್ಲೇ ಇಲ್ಲ ಬೆಳಿಗ್ಗೆಯಿಂದಾನು? ಇನ್ನೇನಕ್ಕ ಸಮಾಚಾರ, ಚೆನ್ನಾಗಿದ್ಯಾ? ಅಯ್ಯ ನಂದು ಹಂಗಿರೋದು ಇರ್ಲಿ ಕಣಮ್ಮ, ನೀನ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ನಾನು ಹೆಂಗೋ ಇರ್ತೀನಿ. ಅಲ್ಕಣೆ ಜಯ್ಯೆ, ಎಷ್ಟು ದಿವಸ ಆಯ್ತು ನೀನ್ ಸಿಕ್ಕಿ? ಅಲ್ಲ ಕಣೆ, 1 ತಿಂಗಳಿಂದ ನಾನು ನೆಂಟ್ರ ಮನೆಗೆ ಹೋಗ್ತೀನಂತ ನೀನು ನನ್ನ ತವ ನೆಕ್ಲೆಸ್ ಇಸ್ಕೊಂಡಿದ್ದು ಕಣೆ, ಬಂಗಾರದ ನೆಕ್ಲೆಸ್. ನೋಡಿದ್ರೆ ನೀನು ಕೊಡದೇ ಇಲ್ವಲ್ಲ ನೀನು. ಎಷ್ಟಂತ ಹುಡ್ಕೋದು? ನಮ್ಮ ಅಪ್ಪ ದಿನಾಲು ಕೇಳ್ತಾರಮ್ಮ ನಮ್ಮಲ್ಲಿ, ಏನ್ ಮಾಡಿದ್ಯಾ ಬಡವೆ, ಏನ್ ಮಾಡಿದ್ಯಾ ಅಂತ. ಕೊಡಮ್ಮ ನಂದು ನೆಕ್ಲೆಸ್ ಕೊಟ್ಬಿಡಮ್ಮ, ನಾನು ಹೋಗ್ಬೇಕು. ಅಲ್ಕಣೆ ತಿಂಗಳಗಟ್ಲೆ ಯಾವ ನನ್ನ ಮಗ ಕೊಟ್ಕೊಂಡಿರ್ತಾನೆ ನಿಮ್ಗೆ? ನನಗೆ ಅರ್ಜೆಂಟ್ ಬೇಕು, ನನಗೆ ನೆಕ್ಲೆಸ್ ಕೊಟ್ಬಿಡ್ತಾಯಿ ಅಷ್ಟೇ ಇವಾಗ. ಅಯ್ಯೋ ದೇವ್ರೆ, ಏನಪ್ಪ ಮಾಡೋದು? ಈ ಜಲ್ಜಕ ನೋಡಿದ್ರೆ ನೆಕ್ಲೆಸ್ ಕೊಡು ಅಂತ ಹೇಳ್ತೈತೆ. ಆ ನೇತ್ರಿ ಕೂತ್ರಿ ಬೇರೆ ನನಗೆ ಬೇಕೇ ಬೇಕು ಕಣಕ, ಕೊಡಕ ನೆಕ್ಲೆಸ್ ಬೇಕು. ಮದುವೆಗೆ ಹೋಗಿ ಬರ್ತೀನಂತ 1-3 ದಿವಸದಿಂದ ಇಸ್ಕೊಂಡು ಹೋಗಿದ್ಲು, ಅವಳು ಕೊಟ್ಟೇ ಇಲ್ಲ. ಏನಪ್ಪ ಮಾಡೋದು? ಆ ನೇತ್ರಿಗೆ ನೋಡಿದ್ರೆ ನಂದು ಕಡೆ ನೆಕ್ಲೆಸ್ ಅಂತ ನಾನು ಬಿಲ್ಡಪ್ ಬೇರೆ ಕೊಟ್ಬಿಟ್ಟಿದ್ದೀನಿ. ಏನ್ ಮಾಡೋದು ಇವಾಗ? ಹೆಂಗ್ ಇಸ್ಕೊಂಬರೋದು? ಅವಳು ಇದ್ದಾಳೋ ಮಂತವ ಇಲ್ವೋ? ಈ ಜಲ್ಜಕ ನೋಡಿದ್ರೆ ಬಂದಿಲ್ಲ ನಿನ್ಕೊಂಡ್ಬಿಟ್ಟೈತೆ. ಇನ್ನೇನು ಇವತ್ತು ಸಾಯಂಕಾಲದ ಕಡೆ ಅಷ್ಟರಲ್ಲಿ ಇಸ್ಕೊಂಡು ಹೋಗಿ ಮಂತಾವ್ ಕೊಟ್ಟು ಬರೋಣ ಅಂದ್ಕೊಂಡಿದ್ದೆ. ಅಷ್ಟೊಂದು ನೋಡಿದ್ರೆ ಈ ಜಲ್ಜಕನೇ ಹುಡ್ಕೊಂಡ್ ಬಂದ್ಬಿಟ್ಟೈತಲ್ಲಪ್ಪ. ಹೆಂಗಪ್ಪ ಮಾಡೋದು ಇವಾಗ?
ಎತ್ಲಾ ಕಡೆ ನಿಲ್ದಂಗೆ ಸಿಗಾಕಣಂಗೆ ಆಗುತ್ತಲ್ಲ ಇವಾಗ. ಏನ್ ಮಾಡೋಣ? ಒಂದು ಗೊತ್ತಾಗ್ತಿಲ್ವಲ್ಲ. ಏನಪ್ಪ ಇವಳು ಆ ಕಡೆ ಬೇರೆ ಮಕ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ಟು ನೆಕ್ಲೆಸ್ ಇಸ್ಕೊಂಡು ಹೋಗ್ಬಿಟ್ಟು ಒಂದ್ ತಿಂಗಳಾಯ್ತು ನೋಡಿದೆ. ಏನ್ ಯೋಚನೆ ಮಾಡ್ಕೊಂಡು ನಿಂತಿರಂಗಿದ್ದಾಳಲ್ಲ. ಅಯ್ಯೋ ಇವಳು ಆಡ್ತಿರೋ ನೋಡಿದ್ರೆ ನನಗೆ ಯಾಕೆ ಭಯ ಆಗ್ತೈತಲ್ಲಪ್ಪ. ಏನಪ್ಪ ಮಾಡೋದು? ನಾನೇನೋ ನಂಬಿಕೆಯಿಂದ ನೆಕ್ಲೆಸ್ ಕೊಡಕ್ ಬಂದ್ರೆ ಇಲ್ಲಿ ನೋಡಿದ್ರೆ ಇವಳು ಏನೇನು ಮಾಡಿದಾಳೋ, ಏನೇನು ಅದ್ವಾರ ಮಾಡಿದಾಳೋ. ಏನಾದ್ರೂ ಒಂದ್ ಹೇಳ್ತಾಳಲ್ಲ. ಏನಪ್ಪ ಮಾಡೋದು ಇವಾಗ? ಏ ಏ ಜಯ್ಯ, ಇದ್ಯಾಕೆ ಮಕ ಒಂದ್ ಕಡೆ ಮಾಡ್ಕೊಂಡು ನಿಂತಿದ್ಯಾ? ಈ ಕಡೆ ತಿರ್ಗೆ, ಇಲ್ಲಿ ತಿರ್ಗೆ, ಈ ಕಡೆ. ನನಗೆ ಬೇಗ ಕೊಡೆ ನನಗೆ ನೆಕ್ಲೆಸ್. ನಾನು ಎಂಟ್ರ ಮನೆಗೆ ಹೋಗ್ಬೇಕು. ನನ್ನ ತವ್ರ ಮನೇಲಿ ಫಂಕ್ಷನ್ ಐತ್ ಕಡೆ, ಮದುವೆ ಐತೆ. ಹೇಳೋದು ಅರ್ಥ ಆಗ್ತಿಲ್ವಾ? ಬೇಗ ಕೊಡಮ್ಮ, ನನಗೆ ಅರ್ಜೆಂಟ್ ಬೇಕು. ಎಷ್ಟು ದಿವಸದಿಂದ ಕಾಯ್ಕೊಂಡಿರೋದು. ನಾನೇನೋ ನಮ್ಮವರು ಅಂತ ಕೊಡ್ಕೊಂಬಂದ್ರೆ ನೀವು ನೀವು ನಿಮ್ದೇ ಸ್ವಂತ ಇರಂಗೆ ನೀವು ತಿಂಗಳಗಟ್ಟಲೆ ಇಟ್ಕೊಂಡ್ಬಿಟ್ರೆ ಸರಿ ಆಗುತ್ತಾ? ಕೊಡಮ್ಮ ತಾಯಿ, ನನಗೆ ಅರ್ಜೆಂಟ್ ಬೇಕು. ನಾನು ಹೋಗ್ಬೇಕು ಅರ್ಜೆಂಟ್. ನೋಡು ನಮ್ಮ ಗಂಡ ಅಲ್ಲಿ ಕಾಯ್ಕೊಂಡು ನಿಂತಾನೆ, ಮತ್ತೆ ಮಕ್ಕ ಹೋಗಿತ್ತಾನೆ. ನಿನ್ನ ನೆಕ್ಲೆಸ್ ಮಾಡಿಸಿರೋದು ಮದುವೆಗೆ ಅಲ್ಲಿ ಇಲ್ಲಿ ಫಂಕ್ಷನ್ಗೆ ಹಾಕೊಂಡು ಹೋಗೋದಕ್ಕೆ. ಏನ್ ಮಾಡಿದ್ಯಾ ತಗೊಂಬ ಇಲ್ಲಿ ಅಂತ ಕಾಯ್ಕೊಂಡು ಕುಂತಾನಲ್ಲಿ. ನನಗೆ ಬೇಗ ನೆಕ್ಲೆಸ್ ಬೇಕು, ಕೊಡು. ಮುಗೀತು ನನ್ನ ಕತೆ, ಹೋಯ್ತು ಬಿಡು ಇವಾಗ. ಆ ನೇತ್ರಿ ಕೂತ್ರಿ ಮುಂದೆ ನಾನು ಬಿಲ್ಡಪ್ ಕೊಡೋದಕ್ಕೆ ನಂದೇ ಅಂತ ಹೇಳ್ಬಿಟ್ಟು ಹಂಗಂತ ಹೇಳ್ಬಿಟ್ಟೆ. ನೇತ್ರಕ್ಕ, ಜಯಕ್ಕ ನಿಂದಿದ್ರೆ ಬಿಡು, ಒಂದ್ 2-3 ದಿವಸ ಜಾಸ್ತಿ ಅನ್ನಂಗೆನೆ ಹಾಕೊಂಡ್ಬರ್ತೀನಿ ಅಂತ ಹೇಳ್ಬಿಟ್ರು. ನಾನು ಆದ್ರೂ ಹೇಳಿದ್ದೆ, ಇವತ್ತು ಬೆಳಗ್ಗೆ ತಗೊಂಬಂದ್ ಕೊಡೆ ಅಂತ ಹೇಳಿದೀನಿ. ನೇತ್ರಿ ಕೂತ್ರಿ ಸಿಕ್ತು ಅಂತ ಬಿಟ್ಟಿದ್ದು ಹಾಕೊಂಡ್ಬಿಟ್ಟು ಬಿಟ್ಟಿ ಬಿಲ್ಡಪ್ ಕೊಡ್ತಿದ್ದಾಳೆ. ಏನ್ ಮಾಡೋದು ಇವಾಗ? ಏನ್ ಮಾಡೋದು? ಅಯ್ಯೋ ದೇವ್ರೆ, ಒಂದು ಗೊತ್ತಾಗ್ತಿಲ್ವಲ್ಲ ನನಗೆ. ಹೆಂಗಪ್ಪ ತಪ್ಪಿಸ್ಕೊಂಡನ ಇವಾಗ? ಏನ್ ಮಾಡೋದು? ಹೆಂಗ್ ಹೇಳೋದು? ಬಿಡಲ್ಲ, ಜಲ್ದಿ ಬಿಡಲ್ಲ ಬಿಡು. ಅವಳು ತಗೊಂಡು ಇಸ್ಕೊಂಡು ಹೋಗ್ಲೇಬೇಕಂತ ಬಂದು ನಿಂತಾಳೆ. ಇರೋ ಸತ್ಯನ ಹೇಳ್ಬಿಡೋಣ. ಅಯ್ಯೋ ಹೇಳಿರಿ ಏನು ಬೈತಾಳೋ, ಏನು ಮಾಡ್ತಾಳೋ, ಮಾತಾಡ್ಸೋದೇ ಇಲ್ಲ ನನಗೆ. ಏನಾದರೂ ಒಂದು ಮಾಡಿ ಕಳಿಸಿ ಆಮೇಕಿಂದ ಹೋಗ್ಬಿಟ್ಟು ನೇತೃತ್ವದಿಂದ ಇಸ್ಕೊಂಡು ಹೋಗ್ಬಿಟ್ಟು ಅವ್ರ ಮಂತ ಹೋಗ್ಬಿಟ್ಟು ಕೊಟ್ಟು ಬಂದ್ಬಿಡ್ತೀನಿ. ಅಕ್ಕ, ಜಲ್ಜಕ್ಕ, ದಯವಿಟ್ಟು ಬೇಜಾರು ಮಾಡ್ಕೋಬೇಡ, ನಾನು ಕೊಡ್ತೀನಿ. ನಿಂದು ನೆಕ್ಲೆಸ್ ಐತಲ್ಲ, ಬೀರುಲಿ ಭದ್ರವಾಗಿಟ್ಟಿದ್ದೀನಿ ಕಣಕ್ಕ. ಆದ್ರೆ ಇವಾಗ ತೆಗೆದು ಕೊಡಕ್ಕಾಗಲ್ಲ ಕಣಕ್ಕ, ಬೇಜಾರು ಮಾಡ್ಕೋಬೇಡ. ಏನಂದ್ರೆ ಬೆಳಗ್ಗಿಂದನೂ ನಮ್ಮ ಅತ್ತೆ ತಿಂಡಿ ತಿಂದಿಲ್ಲ. ಅಲ್ಲಿ 11:30 ಹತ್ರ ಆಯ್ತಾ ಬಂತು. ಒಂದಿಟ್ಟು ಮೀನಿನ ಸಾಂಬಾರು, ಮೀನಿಂದು ಊಟ ಎಲ್ಲ ಮಾಡಿ ನಮ್ಮ ಅತ್ತೆಗೆ ಬಡಿಸಿ ಊಟ ಎಲ್ಲ ಮಾಡಿದ್ದೀನಿ. ಅಡುಗೆ ಎಲ್ಲ ಆಗೈತೆ. ಇನ್ನೇನು ತಟ್ಟೆಗೆ ಹಾಕಿ ಬಡಿಸಿ ಹಿಂಗೆ ರಪ್ಪನ್ನ ಬೀರಲ್ಲಿ ಭದ್ರವಾಗಿಟ್ಟಿದ್ದೀನಲ್ಲ ನಿಮ್ಮ ನೆಕ್ಲೆಸ್ಸು. ಅದು ತಗೊಂಬಂದು ನಾನೇ ಖುದ್ದಾಗಿ ಬಂದ್ಬಿಟ್ಟು ಇನ್ನೊಂದು 10 ನಿಮಿಷದಲ್ಲಿ ತಗೊಂಬಂದು ಕೊಟ್ಟು ಬರ್ತೀನಿ ಕಣಕ್ಕ. ಜಲ್ಜಕ್ಕ, ನೀನಷ್ಟಲ್ಲಿ ಮಂತಬ ಹೋಗಿರಕ್ಕ, ನಾನು ಬರ್ತೀನಿ ಪ್ಲೀಸ್ ಕಣಕ್ಕ. ಇವಾಗಂತೂ ಆಗಲ್ಲ ಕಣಕ್ಕ. ಜಲ್ಜಕ್ಕ, ಅರ್ಥ ಮಾಡ್ಕೊಳಕ್ಕ. ಏನಪ್ಪ ಮಾಡೋದು? ಏನ್ ಮಾಡೋದಪ್ಪ? ಇವಳು ನೋಡಿದ್ರೆ ಬಂದ್ಬಿಟ್ಟು ಉಪಾಯದಿಂದ ಇಸ್ಕೊಂಡು ಹೋಗ್ಬಿಟ್ಲು ನನ್ನ ನೆಕ್ಲೆಸ್ನ. ಇವಳು ನೋಡಿದ್ರೆ ದಿಸಕ್ಕೆ ಒಂದೊಂಥರ ಸುಳ್ಳು ಹೇಳ್ತಿದ್ದಾಳಲ್ಲ. ಏನ್ ಮಾಡಿದಾಳ ಏನೋ ನನ್ನ ನೆಕ್ಲೆಸ್ನ? ಯಪ್ಪ, ನನಗೆ ಯಾಕ ಭಯ ಆಗ್ತೈತೆ. ಜಯ್ಯ, ಏನ್ ಮಾಡಿ ಹೇಳಿ ನನ್ನ ನೆಕ್ಲೆಸ್ನ ಕರೆಕ್ಟಾಗಿ ಹೇಳು. ನನಗವೆಲ್ಲ ಗೊತ್ತಿಲ್ಲ, ನನಗೆ ಬೇಕೇ ಬೇಕು. ಇಲ್ಲ ಅಂದ್ರೆ ಇಲ್ಲೇ ಬಿದ್ದು ಒದ್ದಾಡ್ಬಿಡ್ತೀನಿ ಇವಾಗ. ನನಗವೆಲ್ಲ ಗೊತ್ತಿಲ್ಲ ಅಂದ್ಬಿಡು. ನಾನು ನೆಲಕ್ಕೆಲ್ಲ ತಲೆ ಚೆಚ್ಕೊಂಡ್ಬಿಟ್ಟು ಇಲ್ಲೇ ಒದ್ದಾಡ್ಬಿಡ್ತೀನಿ. ರಕ್ತ ಎಲ್ಲ ಬಂದು ನಿನ್ ಮೇಲೆ ನಾನು ಹೇಳ್ತೀನಿ, ಎಲ್ಲಾರ್ಗು ತಡಿ ಮಾಡ್ತೀನಿ ಇವಾಗ. ನನಗವೆಲ್ಲ ಗೊತ್ತಿಲ್ಲ, ನನ್ನ ನೆಕ್ಲೆಸ್ ಕೊಟ್ಬಿಡು. ಅಕ್ಕ ಅಕ್ಕ, ಜಲ್ಜಕ್ಕ, ಸುಮ್ಕಿರಕು. ಹಿಂಗೆಲ್ಲ ಹೇಳ್ಬೇಡ ನೀನು. ಏನ ಹೇಳಿ ಎದುರಿಸ್ಬೇಡ ಕಣಕ್ಕ. ಅಕ್ಕ, ನಿನ್ ನೆಕ್ಲೆಸ್ ಏನೂ ಆಗಿಲ್ಲ ಕಣಕ್ಕ, ನಂತಾವ್ಲೆ ಐತೆ ಕಣಕ್ಕ. ಯಾಕಕ್ಕ ಹಿಂಗ ಆಡ್ತಿದ್ಯಾ? ಸುಮ್ಕಿರಕ್ಕ. ತಾಯಿ, ಬೇಡಮ್ಮ ತಾಯಿ, ನಿನ್ ತಮ್ಮಯ್ಯ ಅಂದ್ಬಿಡ್ತೀನಿ. ನನ್ನ ನೆಕ್ಲೆಸ್ ಒಂದು ಕೊಟ್ಬಿಡಮ್ಮ. ನೀನ್ ಏನು ಮಾತಾಡ್ಬೇಡ ಕಣಮ್ಮ, ನನಗೆ ಏನು ಹೇಳ್ಬೇಡ ಕಣಮ್ಮ. ನೀನ್ ಏನ್ ಹೇಳಿದ್ರು ಏನ್ ಇದು ಮಾಡಿದ್ರು ನಾನಂತೂ ಕೇಳೋ ಅಷ್ಟು ನನಗೆ ತಾಳ್ಮೆ ಇಲ್ಲ ಕಣಮ್ಮ. 1 ತಿಂಗಳಿಂದ ಬಂದು ಕೇಳಿ 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 ನನಗೆ ತಲೆ ಕೆಟ್ಟೋಗ್ಬಿಟ್ಟೈತೆ ತಂಗಿ. ರಾತ್ರಿ ಎಲ್ಲ ನಿದ್ದೆ ಬರ್ತಿಲ್ಲ ಕಡೆ. ನನ್ನ ನೆಕ್ಲೆಸ್ನ ಇಸ್ಕೊಂಡು ಹೋಗ್ಬಿಟ್ಟು ನೀನು ಕೊಡ್ದಲೆ ನಮ್ಮ ಅಪ್ಪಂಗೆ ಏನಾರು ಗೊತ್ತಾಗ್ಬಿಟ್ರೆ ನನಗೆ ಉಳಿಸಲ್ಲ ಕಡೆ. ನನ್ನ ಮಾತು ಕೇಳಿ ಕೊಡೆ, ನನ್ನ ನೆಕ್ಲೆಸ್ ಕೊಟ್ಬಿಡೆ. ನಿನ್ ತಮ್ಮಯ್ಯ ಅಂತ ಕೊಟ್ಬಿಡೆ ಜಯ್ಯ. ಈಗ ಕೊಡ್ತೀವೋ ನಮ್ಮ ಅಪ್ಪನ ಕರಿಯೋಣ. ನಮ್ಮ ಅಪ್ಪನ ಕರೆದ್ರೆ ನೀನು ಬಿಡ್ಗಿಡದ. ನಮ್ಮ ಅತ್ತೆನದು ನಮ್ಮ ಅಪ್ಪ. ನನಗವೆಲ್ಲ ಗೊತ್ತಿಲ್ಲ, ನನ್ನ ನೆಕ್ಲೆಸ್ ಕೊಟ್ಬಿಡು. ಅಯ್ಯಪ್ಪ, ಇವಾಗ ಯಾಕೆ ಹಿಂಗಾಡ್ತೈತೆ ಅಕ್ಕ? ಕೊಡ್ತೀನಿ ತಡಿಯಕ್ಕ. ಜಲ್ದಕ್ಕ, ಅದೇ ಯಾಕೆ ಹಿಂಗಾಡ್ತಿದ್ಯಾ? ಹೆಂಗ ಸದ್ಯ ಜಯಕ್ಕ ಇಲ್ಲೇ ಐತೆ ಮಂತವಳೇನೆ. ಸದ್ಯ ಒಳ್ಳೇದಾಯ್ತು. ಬೆಳಿಗ್ಗೆದೇನೆ ತಗೊಂಬಂದು ಕೊಟ್ಟೋಗು ಅಂತ ಹೇಳಿತ್ತು. ನಾನು ಒಂದ್ರಿಟ್ಟು ತಡವಾಗೆ ಬಂದೆ. ಜಯಕ್ಕ, ಓಹೋ, ಏನ್ ಜಯಕ್ಕ, ಘಮ 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 ಅಂತೈತೆ. ಫಿಶ್ ಸಾಂಬಾರು, ಫಿಶ್ ಫ್ರೈ, ಫಿಶ್ ಕಬಾಬು, ಇನ್ನು ಏನೇನು ಮಾಡ್ತಿದ್ಯಕ್ಕ? ವೆರೈಟಿ ಫುಡ್ಗಳು. ನೋಡಿದ್ರೆ ಬಾಯಲ್ಲಿ ನೀರು ಬರ್ತೈತೆ. ನಾನು ಇವತ್ತು ಮಧ್ಯಾಹ್ನಕ್ಕೆ ನಿಮ್ಮ ಮನೇಲೆ ಊಟಕ್ಕೆ ಬರ್ಬೋದಾ? ಅಯ್ಯ, ಏನಪ್ಪ ನೇತ್ರಿ ಬಂದ್ಲು. ಅಯ್ಯೋ, ಜಲ್ಜಕ್ಕನ್ ನೆಕ್ಲೆಸ್ ಇಲ್ಲೇ ತಗೊಂಬಂದ್ಬಿಟ್ಟು ಜಲ್ಜಕ್ಕ ಬೇರೆ ಇಲ್ಲೇ ಇದ್ದಾಳೆ. ಏನಪ್ಪ ಮಾಡೋದು ಇವಾಗ? ಒಳ್ಳೆ ಟೈಮಿಗೆ ಸಿಗಾಕೊಂಡ್ಬಿಟ್ಟಕ್ಕ ಆಯ್ತಲ್ಲ.
ಏನಾದ್ರೂ ಈ ಜಲ್ಜಾಕಂದು ನೆಕ್ಲೆಸ್ನೆಲ್ಲ ನಾನು ನೇತ್ರಿ ಕೊಟ್ಟಿದ್ದೇನಂತ ಗೊತ್ತಾಗ್ಬಿಟ್ರೆ ಜಲ್ಜಾಕ ಬಿಡಲ್ಲ. ಏನಪ್ಪ ಮಾಡೋದು, ಏನಾಗ್ಬಾರ್ದು ಅಂದ್ಕೊಂಡಿದ್ದು ಅದೇ ಆಗ್ತೈತೆ. ಆ ಜಯಕ ಹಿಂಗ್ ಶಾಕ್ ಆಗಿ ನೋಡ್ತಿದ್ಯಾ, ಯಾಕೇನಾಯ್ತು? ಅಯ್ಯ, ನಿನ್ ನೆಕ್ಲೆಸ್ ನಾನು ತಗೊಂಬಂದಿರೋದು ನಿನಗೆ ಶಾಕ್ ಆಗ್ತೈತಾ? ನೋಡಿಲಿ, ನಿನ್ ನೆಕ್ಲೆಸ್ ಎಲ್ಲದನ್ನು ಏನೇನು ಕೊಟ್ಟಿದ್ದು, ಹೆಂಗ್ ಕೊಟ್ಟಿದ್ದು ಹಂಗೆ ತಗೊಂಬಂದು ಕೊಡ್ತಿದ್ದೀನಿ. ತಗೊಳಮ್ಮ ತಾಯಿ, ನೋಡ್ಕೊಂಬಿಡು. ಮಾತ್ರ ನೆಕ್ಲೆಸ್ ಮಾತ್ರ ಮಸ್ತ್ ಆಗೈತೆ ಕಣಕ್ಕ. ನಾನಂತರೂ ಮದ್ವೆಗೆ ಹೋಗಿದ್ನಲ್ಲ, ಅಯ್ಯೋ ಎಲ್ಲಾರು ಕೇಳವ್ರೇನೆ, ನೆಕ್ಲೆಸ್ ಡಿಸೈನ್ ಮಾತ್ರ ಮಸ್ತ್ ಆಗೈತೆ, ಸೂಪರ್ ಆಗೈತೆ, ಚೆನ್ನಾಗೈತೆ, ಸಕ್ಕತ್ತಾಗೈತೆ ನೆಕ್ಲೆಸ್ ಮಾತ್ರ. ನನಗಂತೂ ಸಖತ್ ಇಷ್ಟ ಆಯ್ತು ನೇತ್ರಿ ನೇತ್ರಿ ಅಂತ ಎಲ್ಲ ಹೇಳವ್ರೇನೆ. ಅದೆಲ್ಲ ಕ್ರೆಡಿಟ್ ನಿನಗೆ ಹೋಗ್ಬೇಕು ಕಣಕ. ಮಸ್ತ್ ಆಗೈತೆ ಮಾತ್ರ ನೆಕ್ಲೆಸ್ ಮಾತ್ರ, ನನಗಂತೂ ಸಖತ್ ಇಷ್ಟ ಆಗೋಯ್ತು ಕಣಕ. ನೀನು ಇವತ್ತು ಬೆಳಿಗ್ಗೆನೇನೆ ತಗೊಂಬಂದು ಕೊಟ್ಟೋಗು ಅಂತ ಹೇಳಿದ್ದೆ, ಒಂದು ರೇಟು ತಡ ಆಗೋಯ್ತು, ಬೇಜಾರು ಮಾಡ್ಕೋಬೇಡ. ಈ ನೆಕ್ಲೆಸ್ ಯಾರ್ದು? ನಂದೇ ಅಲ್ವಾ? ನಂದ ಬೇರೆಯವ್ರದ? ನಂದೇ ಇರಂಗೈತೆ, ಬಾಕ್ಸು ಡಿಸೈನ್ ಎಲ್ಲ ನೋಡಿದೆ. ನಂದೇ 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 ನೆಕ್ಲೆಸ್ ಇದು. ನೋಡ್ದ ಈ ಜೈಗುಯಿ ಎಂತ ಕೆಲಸ ಮಾಡಿದಾಳಂತ. ನನ್ನ ನೆಕ್ಲೆಸ್ನ ತಗೊಂಡೋಗ್ಬಿಟ್ಟು ಈ ನೇತ್ರಿ ಕೂತ್ರಿ ಕೊಟ್ಟಿದ್ದಾಳ. ಪಾಪ ಅಂತ ನಾ ಅಕ್ಕಳ್ಳಿ ಅಂತ ಈ ಜೈ ಕೊಟ್ರೆ ತಿಂಗಳಂಗಟ್ಲೆ ಇನ್ನು ಯಾರ್ಯಾರಿಗೆ ಕೊಟ್ಟಿದ್ದಾಳೋ ಏನೋ ಭಗವಂತ. ಏ ನೇತ್ರಿ, ಕೊಡ ಇದು, ಕೊಡ ಇಲ್ಲಿ ನೆಕ್ಲೆಸ್. ನೀನ್ ಯಾಕೆ ತಗೊಂಡೋಗಿದ್ಯಾ ಈ ನೆಕ್ಲೆಸ್ನ? ಬಂದ್ಬಿಡು. ಅಕ್ಕನ್ನ ನೋಡ್ದ ಈ ಜಲ್ಜಿ ಗುಲ್ಜಿನ. ಅಕ್ಕನ್ನ, ಇದು ನಮ್ ಜಯಕ್ಕಯಿಂದ ಐತೆ ನೆಕ್ಲೆಸ್. ನಾನ್ ನಮ್ ಜಯಕ್ಕ ಕೊಟ್ಟೈತೆ, ನಾನು ಹಾಕೊಂಡೋಗಿದ್ದೆ, ಇವಾಗ ತಗೊಂಬಂದು ಕೊಡ್ತಿದ್ದೀನಿ. ಈ ನೀನ್ ಯಾಕೆ ನೇತ್ರಿ ಕೊಡ ಇಲ್ಲಿ ಅಂತ ಹೇಳ್ತಿದ್ಯಾ? ನಿನಗೆ ಯಾಕೆ ಕೊಡೋಣ, ನಾನು ನಮ್ ಜಯಕ್ಕಂಗೆ ಕೊಡ್ತೀನಿ. ಜಯಕ್ಕಯ್ಯ, ತಗೊಳ್ ಜಯಕ್ಕಯ್ಯ, ತುಂಬಾ ಥ್ಯಾಂಕ್ಸ್, ತುಂಬಾ ಧನ್ಯವಾದಗಳು ಕಣ್ ಜಯಕ್ಕ. ನೀನ್ ನೆಕ್ಲೆಸ್ ಕೊಟ್ಟಿದ್ದಕ್ಕೆ ನನ್ಗಂತೂ ಸಖತ್ ಇಷ್ಟ ಆಗೋಯ್ತಕ್ಕ. ನಿನ್ ಮೇಲೆ ಇನ್ನೂ ಪ್ರೀತಿ ನನಗೆ ಜಾಸ್ತಿ ಐತೆ ಗೊತ್ತಾ. ಮಾತ್ರ ಜಯಕ್ಕ, ಡಿಸೈನ್ ಮಾತ್ರ, ನೆಕ್ಲೆಸ್ ಡಿಸೈನ್ ಮಾತ್ರ ಮಸ್ತಾಗಿ ಮಾಡ್ಸಿದ್ಯಾ, ಸೂಪರ್ ಆಗಿ ಮಾಡ್ಸಿದ್ಯಾ ಕಣಕ. ಎಲ್ಲಾರು ಇಷ್ಟ ಪಡೋರೇನೆ. ಕೇಳು, ಎಲ್ಲಾರು ಇಷ್ಟ ಪಡ್ದಲೇ ಏನು? ನಂದು ತಾನೆ, ನಂದು ಕಷ್ಟಪಟ್ಟು ನಾನು ಬೆವರು ಸುರಿಸಿ ಕಷ್ಟಪಟ್ಟು ನೆಕ್ಲೆಸ್ ತಗೊಂಡಿರೋದು. ನಂದು ನೆಕ್ಲೆಸ್ನ ಇಬ್ರು ತಗೊಂಡೋಗ್ಬಿಟ್ಟು ಎಲ್ಲಾರ ಮುಂದೆ ಬಿಟ್ಟು ಬಿಲ್ಡಪ್ ಕೊಡ್ತಿದ್ರಾ? ನೇತ್ರಿ ಕೂತ್ರಿ, ಕೊಡ ಇಲ್ಲಿ ನನ್ನ ನೆಕ್ಲೆಸ್ನ. ಮಾಡ್ತಿತ್ತಡ್ರಿ ನಿಮ್ ಇಬ್ರಿಗೂ. ನಿಮ್ಗೆ ಹಿಂಗೆ ಬಿಟ್ರೆ ನೀವು ಬುದ್ಧಿ ಕಲಿಯಲ್ಲ. ಈ ಜೈಗೂ ಇದಾಳಲ್ಲ, ನನ್ನ ನೆಕ್ಲೆಸ್ ತಗೊಂಡೋಗ್ಬಿಟ್ಟು ಒಂದ್ ದಿವಸದ ಮಟ್ಟಿಗೆ ಇಟ್ಕೊಂಡ್ಬಿಟ್ಟು ಕೊಡ್ತೀನಿ ಕಣಕ, ಮದ್ವೆಲಿ ಹಾಕೊಂಡ್ಬಿಟ್ಟು ಅಂತ ಹೇಳ್ಬಿಟ್ಟು ತಿಂಗಳಾಗಟ್ಲೆ ಇವ್ರ ಮನೆಗೆ ಪಲಾರ ಹಂಚಿದಾಳ ನನ್ನ ನೆಕ್ಲೆಸ್ನ. ಮಾಡ್ತೀನಿ ತಡ್ರಿ, ನಿಮ್ಗೆ ಐತೆ ತಡ್ರಿ, ನಮ್ಮ ಅತ್ತೆಗೆ ಹೋಗಿ ಕರ್ಕೊಂಬರ್ತೀನಿ. ಏನಂದೆ ನೀನು? ಏನಂದೆ? ಏಯ್ ಜಲ್ಜಿ ಗುಲ್ಜೆ, ನೋಡು ಸುಮ್ನೆ ಇದೀನಂತ ಏನೇನೋ ಹೇಳ್ಬೇಡ ನೀನು. ಅಕ್ಕನ್ನ, ಪಾಪ ನಮ್ ಜಯಕ್ಕ ನೆಕ್ಲೆಸ್ನ ಇವಳು ಬಂದ್ಬಿಟ್ಟು ಸುಮ್ಕಿರನೆ ಬಿಲ್ಡಪ್ ಕೊಡ್ಸಿದ್ದಾಳೆ. ನಂದು ನೆಕ್ಲೆಸ್ ಅಂತ. ನನಗೆ ಕೋಪ ಬರಿಸ್ಬೇಡ, ಸುಮ್ನೆ ಹೋಗ್ಬಿಡು ಇಲ್ಲಿಂದ. ಬೇಕು ಅಂತ ಜಗಳ ಮಾಡೋದಕ್ಕೆ ಬಂದಿದ್ಯಾ? ಜಗಳನ ಹೋಗ್ ಸುಮ್ಕೆ. ಏ ಜೈಗುಯ್ಯೆ, ನೋಡಿವಾಗ ನನ್ನ ನೆಕ್ಲೆಸ್ನ ಅವಳ ಕೈಯಿಂದ ಇಸ್ಕೊಟ್ರೆ ಸರಿ. ನನ್ನ ನೆಕ್ಲೆಸ್ನ ಇಬ್ರು ಇಟ್ಕೊಂಡ್ಬಿಟ್ಟು ನನ್ಗೆ ಹೆಂಗ್ ಬೇಕು ಹಂಗೆ ಮಾತಾಡ್ತಿದ್ದಾರೆ ಇಬ್ರು ಸೇರ್ಕೊಂಡ್ಬಿಟ್ಟು. ತಲೆ ಮೇಲೆ ಹಿಡಿದ್ವಿ ಬಿಟ್ಟು ಬಿಡ್ತೀನಿ ಇವಾಗ. ನನ್ನ ನೆಕ್ಲೆಸ್ನ ಇಸ್ಕೊಳೆ. ನೋಡ್ತಿರೋದು ಕಳ್ಳಿ. ಇಸ್ಕೊಂಡ್ಬಿಟ್ಟು ಇಲ್ದವೆಲ್ಲ ಬಿಲ್ಡಪ್ ಕೊಡ್ತೀಯಾ? ಊರವ್ರಿಗೆಲ್ಲ ಕೊಟ್ಕೊಂಡ್ ಬಂದಿದ್ಯಾ ನನ್ನ ನೆಕ್ಲೆಸ್ನ? ಇನ್ನ ದಿವಸ ನೀನು ಕೊಟ್ರೆ ಕೇಳೆ, ನಮ್ಮಂತ ಬರ್ಬೇಡ ನೀನು. ನಿಮ್ಮಂತ ನಾನು ಬರಲ್ಲ, ನನಗೆ ಮಾತಾಡ್ಸ್ಬೇಡ ನೀನು. ಅಕ್ಕ ಜಲ್ಜಕ್ಕ, ಅದು ಏನಾಯ್ತಂದ್ರೆ ಅಕ್ಕ, ಆ ನೆಕ್ಲೆಸ್ಸು ನಿಂದೆ, ನಾನೇನು ನಂದಂತ ಏನು ಹೇಳ್ತಿಲ್ಲ. ಅದು ಏನಾಯ್ತು ಅಂದ್ರೆ, ಮತ್ತೆ ಪಾಪ ನೇತ್ರಿ ಮದುವೆಗೆ ಹೋಗ್ಬೇಕು, ಬೇಗ ಕೊಡಕ್ಕ, ಬೇಗ ಅರ್ಜೆಂಟ್ ಬೇಕು ಅಂತ ಹೇಳಿರು. ಪಾಪ ಅವಳ ಹತ್ರ ನೀರಿಲ್ವಲ್ಲ, ಅದಕ್ಕೆ ನಾನು ಕೊಟ್ಬಿಟ್ಟೆ ಕಣಕ. ಬೇಜಾರು ಮಾಡ್ಕೋಬೇಡ, ಬಿಡು ಇದೊಂದ್ಸಲಿ. ಮುಂದಿನ ಸಲಿ ನೀನು ನನಗೆ ಕೊಡ್ತೀಯಲ್ಲ ನೆಕ್ಲೆಸ್ಸು, ಅವಾಗ ನಾನು ಯಾರಿಗೂ ಕೊಡಲ್ಲ ಕಣಕ. ಮುಂದಿನ ಸಲಿ ಕೊಡ್ತೀನಿ ನಾನು ನಿನಗೆ. ಮುಂದಿನ ಸಲಿ ಏರಿಕ್ ಬಿಡ್ತೀನಿ ನೋಡಿ ಇವಾಗ. ತಗೊಂಡ್ಬಿಟ್ಟು ಕುಕ್ಕರ್ ತಗೊಂಡ್ಬಿಟ್ಟು ತಲೆ ಮೇಲೆ ಇಟ್ಬಿಡ್ತೀನಿ ಇವಾಗ. ಮುಂದಿನ ಸಲಿ ಬೇರೆ ಕೊಡ್ತೀನಿ ಇವಳಿಗೆ. ಇನ್ನೊಂದ್ ದಿವಸ ನಮ್ಮ ಮನೆಗಿನ ಕಡೆ ಬಂದಿದ್ಯಾ ನೀನು, ನನಗೆ ಮಾತಾಡ್ಸ್ಬೇಡ ಕಣೆ ನೀನು. ಅಯ್ಯ ಏನಕ್ಕ ಜಯಕ್ಕ, ನನಗೆ ಸುಳ್ಳು ಹೇಳ್ತಿದ್ಯಾ ನೀನು? ಮತ್ತೆ ಬಿಲ್ಡಪ್ ಕೊಡ್ಕೊಂಬಂದೆ ನೀನು ನನ್ನ ಮುಂದೆ. ನಂದು ಕಣೆ ನೆಕ್ಲೆಸು, ಮಸ್ತಾಗೈತೆ ಕಣೆ, ನಾನೇ ಕಣೆ ಡಿಸೈನ್ ಮಾಡಿಸಿರೋದು. ನಮ್ಮ ತವ್ರ ಮನೆಯಿಂದ ಕೊಟ್ಟು ಕಳ್ಸಿರೋದು ಕಡೆ. ಈ ಡಿಸೈನು ಯಾರು ನೋಡಿಲ್ಲ ಕಣೆ, ಇಂಥ ಡಿಸೈನ್, ಅಷ್ಟು ಚೆನ್ನಾಗಿರೋ ಡಿಸೈನ್ ಅಂತ ನನ್ನ ಮುಂದೆ ಏನೇನೋ ಸುಳ್ಳು ಹೇಳ್ಬಿಟ್ಟು ಈ ಜಲ್ಜಕ್ಕಂದ ನೆಕ್ಲೆಸ್ ಇದ್ ಮಾಡಿದ್ದು. ಜಲ್ಜಕ್ಕಂದ ಅಂತ ಇದ್ದಿದ್ರೆ ನಾನಂತೂ ಇಸ್ಕೊಂಡು ಹೋಗ್ತಿರಲ್ಲ ಕಣಮ್ಮ. ಸರಿ ಬಿಡು, ಆಯ್ತು ಹೋಗ್ಲಿ. ಜಲ್ಜಕ್ಕ, ದಯವಿಟ್ಟು ಬೇಜಾರು ಮಾಡ್ಕೋಬೇಡ. ನನಗೇನೋ ಗೊತ್ತಿಲ್ದಲ್ಲೇ ನಾನು ಏನೇನೋ ಮಾತಾಡ್ಬಿಟ್ಟಿದ್ದೀನಿ. ಐ ಆಮ್ ಸಾರಿ, ಎಕ್ಸ್ಟ್ರೀಮ್ಲಿ ಸಾರಿ. ಸಾರಿ ಅಂತೆ ಸಾರಿ. ನೀನ್ ಸಾರಿ ಇಟ್ಕೊಂಡು ನನ್ಗೇನಾಗ್ಬೇಕಾಯ್ತೆ? ಕೊಡ
ಕೊಡೆ ಇಲ್ಲಿ ನನ್ನ ನೆಕ್ಲೆಸ್ ನ ಮೊದ್ಲು. ನಿಮ್ಗಿಬ್ರಿಗೂ ಮಾತಾಡ್ಸಲ್ಲ ನಾನು. ಓಹೋ, ನಾನು ಏನು ನಮ್ಮವರು ಅಂತ ಒಳ್ಳೆಯವ್ರಂತ ನಾನು ಎಲ್ಲರಿಗೂ ಚೆನ್ನಾಗಿ ನೋಡ್ಕೊಂಡ್ರೆ ಚೆನ್ನಾಗಿ ಮಾತಾಡ್ಸಿರಿ ನಮ್ಮವ್ರು ಅಂತ ಕೊಡಕ್ ಬಂದ್ರೆ ಎಲ್ಲರೂ ಹಿಂಗ್ ಮಾಡ್ತೀರಾ ನನಗೆ? ನಿಮ್ಗೆ ಯಾರಿಗೂ ಮಾತಾಡ್ಸಲ್ಲ ಕಂಡ್ರೆ ನಾನು. ನಿಮ್ಗಳು ಸವಾಸನೆ ಅಲ್ಲ, ಹೋಗ್ರಿ. ಅಪ್ಪ ದೇವ್ರೆ, ಇದು ನೆಕ್ಲೆಸ್ ನಂದೇ ಏನಂತ ನೋಡ್ಬಿಡ್ತೀನಿ. ಯಾಕೆ ಬೇಕು ಮತ್ತೆ? ಯಪ್ಪ, ಈ ಜಯ ಇದ್ದಾಳಲ್ಲ, ಬಾಳ ಇದ್ದಾಳೆ. ನಾನು ಏನೋ ಅಂದ್ಕೊಂಡ್ಬಿಟ್ಟಿದ್ದೆ. ಅಪ್ಪಿ ತಪ್ಪಿ ಎಲ್ಲಾರು ಹೇಳ್ತಿದ್ರು ಪಾಪ. ಆ ಲಕ್ಷ್ಮಕ್ಕ, ಆ ನಿಂಗಕ್ಕ ಎಲ್ಲಾರು ಹೇಳ್ತಿದ್ರು ನನಗೆ, ಆ ಜಯ ಇದ್ದಾಳಲ್ಲ ಬಾಳ ಇದ್ದಾಳೆ, ಅವಳಿಗೆ ಏನು ಕೊಡಕ್ ಹೋಗ್ಬೇಡ, ಏನು ಮಾತಾಡ್ಸ್ಬೇಡ, ಅವಳ ಜೊತೆ ಸೇರ್ಬೇಡ ಅಂತ. ನಾನು ಬಾಳ ಜಯಕ್ಕ ಬಾಳ ಒಳ್ಳೆಯವರು ಅನ್ಕೊಂಡು ನಾನು ಏನೋ ಸುಮ್ಕಾಗಿದ್ದೆ. ಇವಾಗ ಗೊತ್ತಾಗ್ತೈತಿ ಈ ಅಕ್ಕನ ಬಂಡವಾಳ ಎಲ್ಲ. ಆಯ್ತು ಹೋಗಕ್ಕ, ಇವಾಗ ನಿಂದು ವಾಪಸ್ ನಾವು ಕೊಡ್ತಿದೀವಿ ತಾನೆ ನಿನ್ನ ನೆಕ್ಲೆಸ್ನ. ದಯವಿಟ್ಟು ಬೇಜಾರು ಮಾಡ್ಕೋಬೇಡ, ಸುಮ್ಮಕ್ ಹೋಗ್ಬಿಡು. ನಮ್ಗೆ ಸುಮ್ಮನೆ ಏನೇನೋ ಹೇಳ್ಬೇಡ ನೀನು. ಪಾಪ ಜಯಕ್ಕ ನನಗೆ ಕೊಟ್ಟೈತೆ ಏನೋ ನಮ್ಮವರು ಅಂತ ನಾನು ಇಸ್ಕೊಂಡು ಹೋಗಿದ್ದೀನಿ. ಈಗೇನು ಇವಾಗ ನಿನ್ನ ನೆಕ್ಲೆಸ್ ತಾನೆ, ನಿನ್ನ ನೆಕ್ಲೆಸ್ ನಾವು ವಾಪಸ್ ಕೊಟ್ಬಿಟ್ಟಿದೀವಿ. ನೀನ್ ಏನೇನೋ ಎಲ್ಲರ ಮುಂದೆನೂ ಏನೇನೋ ಹೇಳ್ಬೇಡ. ನಮ್ ಜಯಕ್ಕನ ಬಗ್ಗೆ ಆಗ್ಲಿ ನನ್ನ ಬಗ್ಗೆ ಆಗ್ಲಿ ಸುಮ್ಮಕ್ ಹೋಗ್ಬಿಡ್ಬೇಕು ನೋಡು. ಆಯ್ತು ಬಿಡ್ರಮ್ಮ, ಸುಮ್ಕೆ ಹೋಗ್ಬಿಡ್ತೀನಿ. ನಿಮ್ಗಳು ಸಾಹಸ ಅಲ್ಲ, ಹೆಂಗ ನನ್ನ ನೆಕ್ಲೆಸ್ ನನಗೆ ಸಿಕ್ತಲ್ಲ ಅಷ್ಟೇ ಸಾಕು.